ತಲಕಾಡಿನ ಸಂಶೋಧನೆಗೆ ಇಳಿದಾಗ ಪ್ರಥಮ ಬಾರಿಗೆ ದೇವಾಲಯಗಳ ಉತ್ಖನನದ ನಂತರ ಎರಡನೇದಾಗಿ ಇಲ್ಲಿ ಸಿಕ್ಕಂತಹ ಉತ್ಖನನ ಮಾಡುವಾಗ ಸಿಕ್ಕಂಥದ್ದು ನಾಣ್ಯಗಳ ತಯಾರಿಕೆ ಸಂಬಂಧಪಟ್ಟಂತಹ ಕಾರ್ಖಾನೆ. ಸರಿನಾ? ನಾಣ್ಯಗಳನ್ನು ಗಂಗರು ಸ್ವಂತ ನಾಣ್ಯಗಳನ್ನೇ ಬಳಸ್ತಾ ಇದ್ರು. ದೀರ್ಘಾವಧಿ ಅಂದರೆ ಹೆಚ್ಚು ಕಡಿಮೆ 900 ವರ್ಷಗಳ ಕಾಲ ಕರ್ನಾಟಕವನ್ನಾಳಿದ ರಾಜವಂಶ ತನ್ನದೇ ಆದಂತಹ ನಾಣ್ಯ ವ್ಯವಸ್ಥೆಯನ್ನು ಹೊಂದಿದ್ರು ಮತ್ತು ಅವರು ಬೇರೆ ದೇಶಗಳೊಂದಿಗೆ ವ್ಯವಹರಿಸಿ ಆ ಬೇರೆ ದೇಶಗಳ ನಾಣ್ಯಗಳೂ ಸಹ ತಲಕಾಡಿನಲ್ಲಿ ದೊರಕಿವೆ. ಎಕ್ಸಾಂಪಲ್, ರೋಮನ್ ನಾಣ್ಯಗಳು ಸಹ ಕರ್ನಾಟಕದ ತಲಕಾಡಿನಲ್ಲಿ ದೊರಕಿದೆ. ಇದು ಇಲಿ ತಲಕಾಡಿನ ವಿಶೇಷತೆಗಳಲ್ಲಿ ಒಂದು. ಸರಿನಾ? ನೀವು ಏನು ನೋಡ್ತಾ ಇದ್ದೀರಾ ಈ ಪ್ಲೇಸ್ನಲ್ಲೇ ಗಂಗರ ಕಾಲದಲ್ಲಿ ನಾಣ್ಯಗಳನ್ನು ತಯಾರಿಸ್ತಿದ್ರು ಅನ್ನೋದಕ್ಕೆ ಭಾರತೀಯ ಪುರಾತತ್ವ ಇಲಾಖೆ ASI ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ